ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯವರ ದಲಿತ ಹೇಳಿಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಒಂದು ದೊಡ್ಡ ವಾರನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಸಿದ್ದರಾಮಯ್ಯವರು ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಆಗ್ರಹ, ಕಾಂಗ್ರೆಸ್ ಇದೆಲ್ಲ ಬಿಜೆಪಿಯ ಹುನ್ನಾರ ಅಂತ ಅವ್ರು ಕಿಡಿಕಾರ್ತಿದ್ದಾರೆ. ಬಿಜೆಪಿ ದಲಿತರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರೊಬ್ರು ಒಬ್ಬ ಮಾಸ್ ಲೀಡರು ಮತ್ತೆ ಜನಪರವಾದಂತ ಕಾಳಜಿ ಉಳ್ಳಂತ ಒಬ್ಬ ಜನನಾಯಕ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷ ಅವ್ರನ್ನ ಟಾರ್ಗೆಟ್ ಮಾಡಿದೆ. ಅದನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ದಲಿತರನ್ನ ತನ್ನೆಡೆಗೆ ಅವರ ಸ್ವಾರ್ಥಕ್ಕೋಸ್ಕರ ಅಂದ್ರೆ ದಲಿತರನ್ನ ದಿಕ್ ತಪ್ಪಿಸ್ತಕ್ಕಂತ ಹುನ್ನಾರ ಭಾರತೀಯ ಜನತಾ ಪಕ್ಷದವರು. ಮನೆ ಸಿದ್ದರಾಮಯ್ಯನವರು ಯಾವ ದುರುದ್ದೇಶದಿಂದ ಆ ಮಾತನ್ನ ಆಡ್ಲಿಲ್ಲ ಅಥವಾ ದಲಿತ ಸಮಾಜಕ್ಕೆ ಅಗೌರವ ತರುವಂತ ಕೆಲಸನೂ ಕೂಡ ಅವ್ರು ಮಾಡಲಿಲ್ಲ. ಇಷ್ಟೊಂದು ಒಳ್ಳೆ ಕಾನೂನು ಕಾರ್ಯಕ್ರಮ ಕೊಟ್ಟಂತ ಸಿದ್ದರಾಮಯ್ಯನವ್ರ ಮೇಲೆ ಅವರ ತೇಜೋವಧೆ ಮಾಡ್ತಕ್ಕಂಥ, ಅವ್ರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರ. ಇದನ್ನ ಕಾಂಗ್ರೆಸ್ ಪಕ್ಷ ನಾವು ಬಲವಾಗಿ ಖಂಡಿಸ್ತೀವಿ. ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮದೆಲ್ಲ ದಲಿತರು ಬಹಳ ಪ್ರಜ್ಞಾವಂತಿದ್ದಾರೆ. ಮತ್ತೆ ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿ, ಯಾಕಂದ್ರೆ ಇಂಥ ಕಾನೂನು ಕಟ್ಲೆ ಕಾರ್ಯಕ್ರಮಗಳನ್ನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಮೀಸಲಾತಿಯನ್ನ ತೆಗಿಬೇಕು ಅಂತಕ್ಕಂಥ ಹುನ್ನಾರನೇ ಬಿಜೆಪಿ ಅವರು. ಹಾಗಾಗಿ ಯಾವತ್ತೂ ಕೂಡ ದಲಿತರು ಇಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ. ಕಾಂಗ್ರೆಸ್ ದಲಿತರನ್ನ ಮತ್ತು ಮುಸ್ಲಿಮರನ್ನ ಅಧಿಕಾರಕ್ಕೆ ಬರೋಕ್ಕೋಸ್ಕರವಾಗಿ ಮಾತ್ರ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಸಿದ್ದರಾಮಯ್ಯ ಅವರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ. ಇವತ್ತು ಹೆಚ್ಚು ದಲಿತರು MLAಗಳು, MP ಗಳು, ಮಂತ್ರಿಗಳು, ಕಾರ್ಪೊರೇಟರ್ಗಳು, MLCಗಳು ಇರ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿನಲ್ಲಿ. ಅದು ಯಾವುದ ಆಧಾರದ ಮೇಲೆ BJPನಲ್ಲಿ ದಲಿತರು ಹೊಟ್ಟೆಪಾಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದರೆ, ದಲಿತರನ್ನ ಅತ್ಯಂತ ತುಚ್ಛವಾಗಿ ಕಂಡಿರ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಅದು ಅಂಬೇಡ್ಕರ್ ಅವರಿಂದ ಹಿಡ್ಕೊಂಡು ನೆಹರು ಅವರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಬಹಳ ಅಪಮಾನಕರವಾಗಿ ಕಂಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ದಲಿತರು ಹೆಸರು ಹೇಳ್ತಾರೆ, ಜಿಗಜಿಣಿಗೆಯವರು ಮತ್ತೆ ಕಾರಜೋಳರವರು ಮತ್ತೆ ನಾರಾಯಣ ಸ್ವಾಮಿ ಅವರು ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಹೋಗಿದ್ದಾರೆ ದಲಿತರು, ಇಷ್ಟು ಮಾತನ್ನ ಅವ್ರು ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ ಏನಾದರೂ ನಾನು ಮಾತಾಡಿದರೆ ಅದನ್ನು ಜನ ಗಮನಿಸ್ತಾರೆ, ಅದಕ್ಕೊಂದು ಗೌರವ ಬರೋ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನವೂ ಕೂಡ ಈ ಸಿದ್ದರಾಮಯ್ಯನವರಿಗೆ ಇಲ್ಲದೆ ಇರತಕ್ಕಂಥದ್ದು ಬಹಳ ವಿಷಾದ ಸಂಗತಿ. ಸುಳ್ಳು ಹೇಳೋ ರೀತಿಯಲ್ಲಿ ಮಾಡಿ ನಮ್ಮ ಮೇಲೆ ಅಪಾದನೆ ಮಾಡೋ ಕೆಲಸವನ್ನು ಮಾಡಿದ್ರಿಂದ ನಾನು ಅವರಿಗೆ ಕೊಡ್ತಕ್ಕಂಥ ಬಿರುದು ಇದೆ ಇವತ್ತು. ಅವರು ಸಿದ್ದರಾಮಯ್ಯ ಅಲ್ಲ, ಅವರು ಸುಳ್ಳು ರಾಮಯ್ಯ ಅಂತಕ್ಕಂಥದ್ದನ್ನು ನನಗೆ ಹೇಳಲೇಬೇಕಾಗ್ತದೆ. 6,500 ರೂಪಾಯಿ ಗಲಾಟೆ